ಹಾಯ್ ಫ್ರೆಂಡ್ಸ್, ವೆಲ್ಕಮ್ ಬ್ಯಾಕ್ ಟು ಯುಕ್ತಿಗೌಡ ಯೂಟ್ಯೂಬ್ ಚಾನಲ್. ನಾನು ನೇತ್ರ. ಎಲ್ಲರೂ ಚೆನ್ನಾಗಿದ್ದೀರಾ ಫ್ರೆಂಡ್ಸ್? ಎಲ್ರಿಗೂ ಗೌರಿ ಗಣೇಶ ಹಬ್ಬದ ಶುಭಾಶಯಗಳು. ನಾನಿವತ್ತು ಗೌರಿ ಹಬ್ಬದ ವ್ಲಾಗ್ ಹಾಕ್ತಾಯಿದ್ದೀನಿ. ಗೌರಿ ಹಬ್ಬ ನಾವೇನು ಗ್ರ್ಯಾಂಡಾಗಿ ಮಾಡಲ್ಲ, ಗೌರಿ ಗಣೇಶ ಏನು ಕೂರಿಸಲ್ಲ, ಮಾಮೂಲಿ ಮನೇಲಿರೋ ಗಣೇಶನಿಗೆ ಪೂಜೆ ಮಾಡ್ತೀವಿ. ಇವತ್ತು ಗೌರಿ ಹಬ್ಬನ ನಮ್ಮ ಊರ ಕಡೆ ಸೈಡಲ್ಲೆಲ್ಲ ಹೊಸ್ಲು ಪೂಜೆ ಮಾಡ್ತಾರೆ ಗೌರಿ ಹಬ್ಬದ ದಿನ. ನಮ್ಮಮ್ಮ ಹೇಗೆ ಮಾಡ್ತಿದ್ರು ಹಾಗೆ ನಾನು ಮಾಡ್ತೀನಿ. ಇವಾಗ ಹೊಸ್ಲು ಪೂಜೆ ಎಲ್ಲ ಮಾಡೋಕ್ಕೆ ರೆಡಿ ಮಾಡ್ಕೋತಾ ಇದ್ದೆ. ನಾನು ಗೌರಿ ಹಬ್ಬದ ದಿನವೇ ಎಲ್ಲ ರೆಡಿ ಮಾಡಿಕೊಂಡೆ, ಸಂಜೆ ಪೂಜೆ ಮಾಡೋಣ ಅಂತ. ಹಿಂದಿನ ದಿವಸ ಏನೂ ಪ್ರಿಪ್ರೇಷನ್ ಮಾಡ್ಕೊಂಡಿರಲಿಲ್ಲ. ಗೌರಿ ಹಬ್ಬದ ದಿನವೇ ಎಲ್ಲ ಮಾಡ್ಕೊತಾ ಇದ್ದೀನಿ. ಸಂಜೆ ಹಂಗೆ ರಂಗೋಲಿ ಎಲ್ಲ ಬಿಟ್ಕೋತಾ ಇದ್ದೀನಿ. ಬೆಳಗ್ಗೆ ಮಕ್ಕಳನ್ನೆಲ್ಲ ಸ್ಕೂಲಿಗೆ ಕಳಿಸಿ ನಂದು ಏನೇನು ಕೆಲಸ ಐತೆ, ಮನೆ ಗುಡಿಸಿ ಒರೆಸಿ ಬಟ್ಟೆ ತೊಳೆದಾಕಿ ದೇವ್ರ ಸಾಮಾನೆಲ್ಲ ಉಜ್ಜಿಟ್ಟು ಇವಾಗ ನಾನು ಸಾಂಬಾರು ಮಾಡೋಣ ಅಂತ ಮಾಡ್ಕೊತಾ ಇದ್ದೀನಿ. ಅಡುಗೆನೂ ಮಾಡ್ಕೋಬೇಕಲ್ಲ, ಹಬ್ಬ ಅಂದರೆ ಬರೀ ದೇವ್ರ ಪೂಜೆ ಅಷ್ಟೇ ಅಲ್ಲ, ಅಡುಗೆಗಳು ಮಾಡ್ಕೋತಾ ಇರಬೇಕಲ್ಲ. ಅದಕ್ಕೋಸ್ಕರ ಅಡುಗೆನೂ ಮಾಡ್ಕೊಂಡು ಹಂಗೆ ಕೆಲಸ ಮಾಡ್ಕೊತಾ ಇದ್ದೆ. ದೇವ್ರ ಮನೆ ಕ್ಲೀನ್ ಮಾಡೋಣ ಅಂತ ಮಾಡ್ತಾಯಿದ್ದೆ. ನಾನು ದೇವ್ರ ಮನೆ ಸಾಮಾನೆಲ್ಲ ಹಿಂದಿನ ದಿನ ನೈಟೇ ಎಲ್ಲ ಎತ್ತಿ ಆಚೆಗಿಟ್ಟಿದ್ದೆ. ಯಾಕಂದರೆ ಅವತ್ತು ಮಂಗಳವಾರ ದೇವ್ರ ಸಾಮಾನೆಲ್ಲ ತೆಗಿಬಾರ್ದು, ತೊಳಿಬಾರ್ದು ಅಂತ. ಅದಕ್ಕೆ ಹಿಂದಿನ ದಿನವೇ ಎಲ್ಲ ಎತ್ಬಿಟ್ಟು ಆಚೆಗಿಟ್ಬಿಟ್ಟಿದ್ದೆ. ಇವಾಗ ದೇವ್ರ ಮನೆ ನೋಡಿ ಖಾಲಿ ಇತ್ತು. ನಾನಿವಾಗ ಹಂಗೆ ಸಾಂಬಾರು ಮಾಡ್ಕೊತಾ ಇದ್ದೀನಿ. ನಮ್ಮ ಮನೆಯವರು ಮನೇಲೇ ಇದ್ದರು, ನೈಟ್ ಶಿಫ್ಟ್ ಹೋಗಿದ್ರು, ಮಲಗಿದ್ರು ಅವರು. ಏನೇ ಆದ್ರೂ ಹಬ್ಬ ಅಂದರೆ ಮಕ್ಕಳು ಮನೇಲಿದ್ರೇ ಅದು ಹಬ್ಬ ಆ ಥರ ಅನಿಸೋದು. ನಮ್ಮ ಮನೇಲಿ ಯಾರೂ ಇರಲಿಲ್ಲ, ಮಕ್ಕಳು ಇಬ್ರಿಗೂ ಸ್ಕೂಲ್ ಇತ್ತು, ಇಬ್ಬರು ಸ್ಕೂಲ್ಗೆ ಹೋಗಿದ್ರು. ಇವಾಗ ನಾನು ಹಂಗೆ ಸಾಂಬಾರು ಮಾಡ್ಕೊಂಬಿಡೋಣ ಅಂತ ಮಾಡ್ಕೊತಾ ಇದ್ದೆ. ಅದೆಲ್ಲ ಮಾಡ್ಕೊಂಡು ಹಂಗೆ ಜೊತೆಗೆ ದೇವ್ರ ಸಾಮಾನು ತೊಳ್ಕೊತಾ ಇದ್ದೆ. ಇದು ಕಳ್ಶಕ್ಕೆ ಇಟ್ಟಿರ್ತೀವಲ್ಲ ಅಕ್ಕಿ, ಅದನ್ನೆಲ್ಲ ಒಂದು ಕಡೆನೇ ಇಟ್ಟಿರ್ತೀನಿ ನಾನು. ಯಾವತ್ತಾದ್ರೂ ಒಂದಿನ ಬೆಳ್ದನ್ನ ಮಾಡಿ ತಿಂತೀವಿ. ಅದು ವರಮಹಾಲಕ್ಷ್ಮಿ ಹಬ್ಬದಲ್ಲಿ ಇಟ್ಟಿದ್ದು, ಮತ್ತು ನೆಕ್ಸ್ಟು ಒಂದು ವಾರ ಆದಮೇಲೆ ಇಟ್ಟಿದ್ದು, ಅದೆಲ್ಲ ಅಕ್ಕಿ ಒಂದೇ ಕಡೆ ಇಟ್ಕೊಂಡಿರ್ತೀನಿ. ಮೊಳಕೆ ಕಾಳನ್ನು ತೆಗೆಸಿದ್ದೆ, ಮೊಳಕೆನ ಹುಳ್ಳಿ ಕಾಳನ್ನ. ಅದು ಸಾಂಬಾರು ಮಾಡೋಣ ಅಂದ್ಕೊಂಡೆ, ಬೇಡ ಇವತ್ತು ಹಬ್ಬ ಅದೇನು ಮಾಡೋದು, ಮತ್ತೇನು ನಾಳೆ ಬೇರೆ ಸಾಂಬಾರು ಮಾಡಬೇಕಲ್ಲ ಅಂದ್ಬಿಟ್ಟು ಬರೀ ಬೇಳೆ ಸಾರು ಮಾಡಿಕೊಂಡೆ. ಇದೇ ನೋಡಿ ಪುಟಾಣಿ ಗಣೇಶ, ಇದಕ್ಕೇ ನಾನು ಪೂಜೆ ಮಾಡ್ಕೊಳ್ಳೋದು. ನಮ್ಮ ಮನೇಲಿ ಏನು ಗಣೇಶನ ಕೂರಿಸೋ ಪದ್ಧತಿ ಇಲ್ಲ. ಇವಾಗ ದೇವ್ರ ಸಾಮಾನೆಲ್ಲ ಉಜ್ಜಿ ಇವಾಗ ದೇವ್ರ ಮನೆ ಕ್ಲೀನ್ ಮಾಡ್ಕೊತಾ ಇದ್ದೀನಿ. ಅದಕ್ಕೆ ಜವಾಲಿ ಪೌಡ್ರು ಮತ್ತು ಸ್ವಲ್ಪ ವಿಮ್ ಲಿಕ್ವಿಡ್ ಎಲ್ಲ ಹಾಕಿ ದೇವ್ರ ಮನೆ ಕ್ಲೀನ್ ಮಾಡ್ಕೊತೀನಿ. ಲಾಸ್ಟ್ ಇಯರು ನನ್ನ ಮಗ ಏನು ಮಾಡಿದ್ದ ಅಂದರೆ, ಸುಮ್ಮನೆ ಕುತ್ಕೊಂಡು ಟಿ ವಿ ನೋಡ್ಕೊಂಡು ಗಣೇಶ, ಅದು ಕ್ಲೇಯಲ್ಲಿ ಗಣೇಶ ಮಾಡ್ತಾರಲ್ಲ ಅದನ್ನು ಮಾಡಿಬಿಟ್ಟಿದ್ದ ಅವನು. ನನಗೆ ಅದನ್ನು ತೆಗಿಬೇಕಾ, ಇಡಬೇಕಾ, ಪೂಜೆ ಮಾಡಬೇಕಾ ಏನೂ ಗೊತ್ತೇ ಆಗಲಿಲ್ಲ. ಸ್ವಲ್ಪ ಜನನ ಕೇಳಿದೆ, ಮಾಡಿದಾನಲ್ಲ ಪರವಾಗಿಲ್ಲ ಪೂಜೆ ಮಾಡಿಬಿಡಿ ಅಂತ ಹೇಳ್ದ. ಅದನ್ನು ಇಟ್ಟು ಅವನ ಕೈಯಲ್ಲೇ ಪೂಜೆ ಮಾಡಿಸ್ದೆ. ಅಷ್ಟು ಚೆನ್ನಾಗಿ ಮಾಡಿದ್ದ ಗಣೇಶನ ಅವನು. ಏನು ಮಾಡೋಕ್ಕಾಗಲ್ಲ, ಮಕ್ಕಳಿಗೆ ಏನು ಹೇಳೋಂಗೆ ಇಲ್ಲ. ಅದಕ್ಕೆ ಈ ವರ್ಷ ಹೇಳಿದೆ, ಕೂತ್ಕೊಂಡು ಏನು ಮಾಡಬೇಡಪ್ಪ ನೀನು ಅಂತ. ಈ ವರ್ಷ ಅವನು ಫ್ರೀ ಇಲ್ಲ ಬಿಡಿ, ಬ್ಯುಸಿ ಇದ್ದಾನೆ. ಹೋದ ವರ್ಷ ಅಂದರೆ ಫ್ರೀಯಾಗಿ ಕೂತ್ಕೊಂಡ್ಬಿಟ್ಟು ಕ್ಲೇ ತಗೊಂಡು, ನನಗೆ ಗೊತ್ತೇ ಇಲ್ಲ ಗಣೇಶ ಚೆನ್ನಾಗಿ ಗಣೇಶ ಮಾಡೇ ಬಿಟ್ಟಿದ್ದಾನೆ. ಸರಿ ಇನ್ನು ಅಂತ ಹೇಳ್ಬಿಟ್ಟು ಪೂಜೆ ಮಾಡಿದ್ದಾಯಿತು. ಅದೇ ಈ ವರ್ಷ ಏನಿಲ್ಲ, ಮಾಮೂಲಿ ಗಣೇಶ ಇದೆಯಲ್ಲ ಅದಕ್ಕೆ ಪೂಜೆ ಮಾಡೋಣ ಅಂತ. ಇನ್ನು ಅಡುಗೆ ಮಾಡಬೇಕಾದ್ರೇ ಕಡಲೆಬೇಳೆ ನೆನೆಸಿಟ್ಟಿದ್ದೆ, ಅದ್ರ ಜೊತೆಗೆ ವಡೆ ಮಾಡೋಣ ಅಂತ ವಡೆನೂ ಮಾಡ್ಕೊತಾ ಇದ್ದೆ. ನಮ್ಮ ಮನೆಯವ್ರ ಮನೇಲಿದ್ರಲ್ಲ, ಇದ್ದಕ್ಕಿದ್ದಂಗೆ ನಮ್ಮ ಚಿಕ್ಕಮ್ಮ ಫೋನ್ ಮಾಡಿದ್ರು ಮನೆಗೆ ಬರ್ತಿದ್ದೀವಿ ಅಂತ. ಆಮೇಲೆ ಅವರೂ ಬರ್ತಾರಲ್ಲ ಅಂದ್ಬಿಟ್ಟು ಇನ್ನು ವಡೆ ಮಾಡಿ ಅನ್ನ ಸಾರು ಮಾಡಿದ್ದೆ. ನಮ್ಮ ತಮ್ಮನ ಹೆಂಡ್ತಿ ನನಗೆ ಬಾಗಿನ ಕೊಡೋಕ್ಕಂತ ಬಂದಿದ್ಲು. ಲಾಸ್ಟ್ ಇಯರ್ ಒಂದು ಸಾರಿ ಕೊಟ್ಟಿದ್ದರು, ಈ ಇಯರ್ ಕೊಡ್ತಾ ಇದ್ದಾರೆ. ಗೊತ್ತಿಲ್ಲ ಬರ್ತಾರೆ ಅನ್ನೋದು ನಂಗೆ ಗೊತ್ತಿರಲಿಲ್ಲ. ಗೊತ್ತಾಗಿದ್ದರೆ ಏನಾದರೂ ಬೇರೆ ಮಾಡ್ತಾಯಿದ್ದೆ. ನಾವಿಬ್ಬರೇ ಅಲ್ವಾ, ಊಟ ಮಾಡೋಣ ಅಂದ್ಬಿಟ್ಟು ಊಟ ಎಲ್ಲ ಜೋಡಿಸ್ಕೊತಾ ಇದ್ದೆ. ಇದ್ದಕ್ಕಿದ್ದಂಗೆ ಬಂದುಬಿಟ್ರು ಅವರು. ಸರಿ ಅಂದ್ಬಿಟ್ಟು ಇನ್ನು ಬಾಗಿನ ತೊಗೊಂಡು ಬಂದಿದ್ದಾರಲ್ಲ ಅವ್ರನ್ನ ವಾಪಸ್ ಕಳಿಸ್ಬಾರ್ದಂತ ಅವರೂ ಸ್ವಲ್ಪ ಊಟ ಮಾಡಿ, ನಾವೂ ಊಟ ಮಾಡಿದ್ವಿ.
ನಂಗೆ ಖುಷಿ ಆಯಿತು ಬಾಗಿನ ಬಂದಿದ್ದಕ್ಕೆ. ನಾನು ಅವಳಿಗೆ ನನಗೇನು ಸಾಧ್ಯ ಆಗುತ್ತೆ ಅದು ಕೊಟ್ಟು ಕಳಿಸ್ದೆ. ಅವಳು ಅಷ್ಟೇ ಪಾಪ ಅವ್ರಿಗೆ ದೇವರು ಇನ್ನು ಮುಂದೆ ಚೆನ್ನಾಗಿ ಕೊಡಲಿ, ಅವಳಿಗೂ ಬಾಗಿನ ಕೊಡೋ ಥರ ಚೆನ್ನಾಗಿ ಅವ್ರಿಗೂ ಕೊಡಲಿ ಅಂತ ಕೇಳ್ಕೊತೀನಿ. ಪಾಪ ಕೊಟ್ಬಿಟ್ಟು ಅಳ್ತಾ ಇದ್ಲು ಅಕ್ಕ ಅಂತ. ಏನೋ ಒಂದು ತಂದು ಕೊಟ್ಟಿದೆಯಲ್ಲ ಅಂತ. ತಾಯಿ ಮನೆಯಿಂದ ಏನೋ ಒಂದು ಬಂದರೆ ಖುಷಿ. ನನಗೆ ಅಣ್ಣ ತಮ್ಮ ಯಾರೂ ಇಲ್ಲದೆ ಇರೋದ್ರಿಂದ ನಮ್ಮ ಅಮ್ಮನೇ ತಂದು ಕೊಡ್ತಾರೆ ನನಗೆ. ಅಂದರೆ ಅಮ್ಮ ಏನು ಹಬ್ಬ ಆದಮೇಲೆ ಬರ್ತಾರೆ, ಗೌರಿ ಹಬ್ಬ ಆದಮೇಲೆ. ನಾನು ಹೇಳ್ತೀನಿ ಯಾವಾಗೂ ಹಬ್ಬ ಆದಮೇಲೆ ಬನ್ನಿ, ಎರಡೆರಡು ಸತಿ ನಿಮ್ಗೆ ಓಡಾಡೋಕ್ಕಾಗಲ್ಲ ಅಂತ. ಹಬ್ಬ ಆದಮೇಲೆ ಅಮ್ಮ ಪಾಪ ತಂದು ಕೊಡ್ತಾರೆ. ಅದಕ್ಕೆ ಮುಂಚೆನೇ ನನಗೆ ಕಾಸು ಹಾಕಿದ್ರು, ನಾನು ಏನಾದರೂ ತಗೋಬಿಡು ನಾನು ಬರ್ತೀನಿ ಅಂತ. ಹಂಗಾಗಿ ನಾನೇನು ಅಷ್ಟೊಂದು ಬೇಜಾರು ಮಾಡ್ಕೊಂಡಿರಲಿಲ್ಲ ಯಾರೂ ಅರಿಶಿನ ಕುಂಕುಮ ಕೊಟ್ಟಿಲ್ಲ ಅಂತ. ಆದರೆ ಈ ಸತಿ ಇವಳು ಕೊಟ್ಟಿದ್ದಕ್ಕೆ ನಂಗೆ ತುಂಬ ಖುಷಿ ಆಯಿತು. ಇನ್ನು ವರ್ಷ ಕೊಡಲಿ ದೇವರು, ಅವಳಿಗೂ ಕೊಡೋಕ್ಕೆ ಶಕ್ತಿ ಕೊಡಪ್ಪ ದೇವರೇ ಅಂತ ಕೇಳಿಕೊಂಡೆ ನಾನು. ಇವಾಗ ನಾನು ಹೊಸ್ಲು ಪೂಜೆ ಮಾಡ್ತಾಯಿದ್ದೀನಿ. ನಮ್ಮ ಕಡೆ ಇದೇ ಥರ ಹೊಸ್ಲು ಪೂಜೆ ಮಾಡ್ಕೋತೀವಿ ನಾವು ಗೌರಿ ಹಬ್ಬದ ದಿನ. ಇನ್ನು ಪಾಪ ಮಕ್ಕಳು ಯಾರೂ ಇರಲಿಲ್ಲ, ನಾನೇ ಇನ್ನು ಪೂಜೆ ಮಾಡ್ಕೊತಾ ಇದ್ದೆ. ಬೆಳಗ್ಗೆ ಮಾಡ್ಕೋಬೇಕಾಗಿತ್ತು, ಆದರೆ ನಾನು ಬೆಳಗ್ಗೆ ಮಾಡ್ಕೊಳಕ್ಕಾಗಿರಲಿಲ್ಲ. ಸಂಜೆ ಮಾಡ್ಕೊತಾ ಇದ್ದೀನಿ ಹೊಸ್ಲು ಪೂಜೆನ. ನಮ್ಮ ಕಡೆ ಎಲ್ಲ ಇದೇ ಥರ ಮಾಡ್ಕೊತೀವಿ ನಾವು ಹೊಸ್ಲಿಗೆ ಪೂಜೆನ. ಆಯಿತು, ಹೊಸ್ಲು ಪೂಜೆ ಎಲ್ಲ ಮಾಡ್ಕೊಂಡು ಇವಾಗ ಒಳಗಡೆನೂ ದೇವ್ರ ಸಾಮಾನೆಲ್ಲ ಜೋಡಿಸಿಟ್ಟು ಬಂದಿದ್ದೆ. ಅದನ್ನು ಇವಾಗ ಒಳಗಡೆನೂ ಪೂಜೆ ಮಾಡಿಕೊಂಡೆ. ಸಿಂಪಲ್ಲಾಗೇ ಹೂವು ಹಾಕ್ಕೊಂಡಿದ್ದೀನಿ. ಇನ್ನು ನಾಳೆ ಮತ್ತೆ ಹೂವು ಹಾಕಬೇಕಲ್ಲ ಗಣೇಶ ಹಬ್ಬಕ್ಕೆ ಅಂತ ಹೇಳ್ಬಿಟ್ಟು ಸಿಂಪಲ್ಲಾಗಿ ಮಾಡ್ಕೊಂಡಿದ್ದೀನಿ. ಇವಾಗ ಅವಳು ಬಾಗಿನ ಕೊಟ್ಟಿದ್ಲಲ್ಲ ಅದನ್ನು ಇಟ್ಟೆ. ನನಗೆ ಖುಷಿ ಆಯಿತು ಅವಳು ಬಾಗಿನ ತಂದು ಕೊಟ್ಟಿದ್ದಕ್ಕೆ. ನಮ್ಮ ಮನೇಲೂ ಪೂಜೆ ಮಾಡಿಕೊಂಡೆ. ಇನ್ನು ಮಧ್ಯಾಹ್ನನೇ ಅಡುಗೆ ಎಲ್ಲ ಇತ್ತು. ಅವಳಿಗೆ ಕರೆದೆ ಅರಿಶಿನ ಕುಂಕುಮ ತೊಗೊಳಕ್ಕೆ ಬಾ ಅಂತ. ನಾಳೆ ಬರ್ತೀನಿ ಅಕ್ಕ ಅಂತ ಹೇಳಿದ್ದು. ನಮ್ಮ ಕಡೆ ಊರಲ್ಲೆಲ್ಲ ಇದೇ ಥರ ಮಾಡೋದು. ಎಲ್ಲ ಯಾವ ಥರ ಗೌರಿ ಗಣೇಶ ಆಚರಿಸಿದ್ರಿ ಅಂತ ನನಗೂ ಕಮೆಂಟ್ ಮಾಡಿ ಫ್ರೆಂಡ್ಸ್. ಈ ವಿಡಿಯೋನ ಪೂರ್ತಿಯಾಗಿ ನೋಡಿ. ಯಾರೆಲ್ಲ ಸಬ್ಸ್ಕ್ರೈಬ್ ಮಾಡ್ಕೊಳ್ದೆ ನೋಡ್ತಾ ಇರ್ತೀರ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡಿ. ಥ್ಯಾಂಕ್ ಯು ಫ್ರೆಂಡ್ಸ್.